ಹಾಯ್ ಫ್ರೆಂಡ್ಸ್, ಹೇಮರ ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ನಾನು ಇವತ್ತೆಲ್ಲ ಪೆಂಡೆಂಟ್ಗಳು ಕಲೆಕ್ಷನ್ ಹೇಗಿದೆ ಅಂತ ತೋರಿಸ್ತೀನಿ. ಯಾಕಂದರೆ ನಾನು ತೊಗೊಂಬಂದಿದ್ದು ಹೇಗಿದೆ, ಯಾಕಂದರೆ ನಾನು ಈ ಥರ ತೊಗೊಂಡೆಲ್ಲ ಸುಮಾರು ಸರಗಳು ಇದೆಲ್ಲ ಯೂಸ್ ಮಾಡಿಕೊಂಡು ಒಂದೊಂದು ಫಂಕ್ಷನ್ಗೆ ಒಂದೊಂದು ಥರ ವೆರೈಟಿ ಹಾಕೊಂಡು ಹೋಗ್ತೀನಿ. ಹಾಗಾಗಿ ನಿಮ್ಗೇನಾದ್ರು ಉಪಯೋಗ ಆಗ್ಬೋದು, ಯೂಸ್ ಆಗ್ಬೋದು ಅಂತೇಳಿ ತೋರಿಸ್ತಾ ನೋಡಿ. ತುಂಬ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಅದೇ ಶಾಪಲ್ಲೇ ತೊಗೊಳ್ಳೋದು. ಶಾಪೆಲ್ಲ ನನಗೆ ಶೂಟ್ ಮಾಡೋಕ್ಕಾಗಲಿಲ್ಲ ಅವತ್ತು. ಇದು ನೋಡಿ, ಇದು ತೊಗೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿದೆ. ಗ್ರೀನು ಮತ್ತು ರೆಡ್ ಕುಂದನ್ಲಿದೆ, ಮತ್ತು ಕೆಳಗಡೆ ಮುತ್ತಿದೆ. ಡಿಸೈನ್ ಮಾತ್ರ ತುಂಬ ನವಿಲಿದೆ, ಆ ಕಡೆ ಈ ಕಡೆ ನವಿಲಿರುತ್ತೆ. ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ. ಏನಕ್ಕೆ ತೊಗೊಂಡೆ ಇದು ಅಂದರೆ, ನನ್ನ ಹತ್ರ ಮುತ್ತಿಂದು ಹಾರ ತಂದು ಕೊಟ್ಟಿದ್ದಾರೆ. ನಮ್ಮಮ್ಮ ರಾಮೇಶ್ವರಕ್ಕೆ ಹೋಗಿದ್ರು ಅಂತ ಹೇಳಿದ್ನಲ್ಲ, ಅಲ್ಲಿಂದ ಕನ್ಯಾಕುಮಾರಿ ರಾಮೇಶ್ವರಕ್ಕೆ ಹೋಗಿದ್ರಲ್ಲ, ಅಲ್ಲಿಂದ ಮುತ್ತಿನ ಹಾರಗಳು ತಂದಿದ್ದಾರೆ. ಅದಕ್ಕೆ ಪೆಂಡೆಂಟ್ ಒಂದು ಹಾಕ್ಸ್ಕೊಂಡು ಇದು ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ನಮ್ಮಕ್ಕ ಆಲ್ರೆಡಿ ಒಂದು ಮಾಡಿಸ್ಕೊಂಡ್ರು. ಅವ್ರು ಮ್ಯಾಟ್ ಫಿನಿಶಿಂಗ್ ಒಂದು ಪೆಂಡೆಂಟ್ ತೊಗೊಂಡು ಮಾಡಿಸ್ಕೊಂಡ್ರು. ಇಬ್ಬರು ಒಂದೇ ಥರ ಮಾಡಿಸ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತೇಳಿ ನಾನು ಈ ಥರ ತೊಗೊಂಡಿದ್ದೀನಿ ಪೆಂಡೆಂಟು. ಇದಕ್ಕೆ ಬಂದು 560 ರುಪೀಸು, ಅವ್ರು ತೊಗೊಂಡಿದ್ದು 650 ರುಪೀಸು. ಆ ಪೆಂಡೆಂಟು ನಿಮ್ಗೆ ತೋರಿಸ್ತಿಲ್ಲ, ಅಷ್ಟು ನಾನೇ ಹಾಕ್ಕೊಂಡಿದ್ದೀನಿ, ಅದು ತೋರಿಸ್ತೀನಿ. ಇದು ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಾನು ಮುತ್ತಿನ ಹಾರ ಪೋಣಿಸಾದ್ಮೇಲೆ ಹೇಗಿರುತ್ತೆ, ಹೇಗೆ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಇದೊಂದು ಚಿಕ್ಕ ಪೆಂಡೆಂಟು, ಇದು ಮತ್ತು ಗ್ರೀನು ಮತ್ತು ಪಿಂಕ್ ಕಲರು ಕುಂದಂದು. ಇದು ಒಂಥರ ಚೆನ್ನಾಗಿದೆ, ಒಂಥರ ಡಿಫ್ರೆಂಟಾಗಿದೆ, ತುಂಬ ಚಿಕ್ಕದು. ಇದು ಏನಪ್ಪ ಅಂದರೆ ಸಿಂಗಲ್ ಹಾರಕ್ಕಷ್ಟೇ, ತುಂಬ ಜಾಸ್ತಿ ಅದ್ದೂರಿ ಇದಿರೋಕ್ಕಲ್ಲ. ಇದಕ್ಕೆ ಬಂದು 200 ರುಪೀಸು. ಇದನ್ನು ಮಾಡಿ ನಿಮಗೆ ಪೋಣಿಸಿದಾಗ ತೋರಿಸ್ತೀನಿ. ನಾವು ಸೀರೆ ಹೇಗೆ ನಾವು ಮ್ಯಾಚಿಂಗ್ ಹಾಕೋಬೋದು, ಯಾವ್ಯಾವ ಕಲರ್ ಹೇಗೆ ಮ್ಯಾಚ್ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ಆಮೇಲೆ ನಾವು ಹೇಗೆ ಬೇಕೋ ಹಾಗೆ ಹಾಕೋಬೋದು. ಇದು ನೋಡಿ, ಇದು ಒಂದು ಪೆಂಡೆಂಟು. ಇದು ಬಂದು ಮುತ್ತಿನ ಹಾರಕ್ಕೆ, ಇದು ಮುತ್ತಿನ ಹಾರಕ್ಕೆ ತೊಗೊಂಡಿದ್ದು. ಮುತ್ತಿನ ಹಾರ ಮತ್ತು ಚಿನ್ನದ ಗುಂಡು, ಅವಳ ಜೇಡ ಎಲ್ಲ ಮಿಕ್ಸ್ ಮಾಡಿ ಇದು ಒಂದೆಳೆ ಹಾರ ಮಾಡಿಸ್ಕೊಳ್ಳೋಣ ಅಂತ. ಏಕೆಂದರೆ ಡಿಫ್ರೆಂಟಾಗಿ ಮಾಡಿಸಿಟ್ಕೊಂಡ್ರೆ ನಮ್ಗೆ ಯಾವ್ಯಾವ ಫಂಕ್ಷನ್ಗೆ ಯಾವ್ಯಾವ್ದು ಬೇಕೋ, ಯಾವ್ದು ಮ್ಯಾಚಿಂಗ್ ಆಗುತ್ತೆ, ಮ್ಯಾಚ್ ಆಗುತ್ತೆ, ಅದು ನೋಡ್ಕೊಂಡು ಹಾಕೋಬೋದಲ್ವ. ಹಾಗಾಗಿ ನಾನು ತೆಗ್ದಿಕ್ಕೆ ಇಟ್ಕೊಂಡು ಎಲ್ಲ ರೆಡಿ ಮಾಡ್ಕೊತೀನಿ. ಈ ಪೆಂಡೆಂಟ್ ಬಂದು 300 ರುಪೀಸು. ಯಾಕೆಂದರೆ ಇಲ್ಲಿ ವೀಡಿಯೋದಲ್ಲಿ ನೋಡಲಿಕ್ಕೆ ಒಂಥರ ಇದೆ, ಬಟ್ ರಿಯಲ್ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ, ತುಂಬ ಡಿಫ್ರೆಂಟಾಗಿದೆ, ಚೆನ್ನಾಗಿದೆ ಅಂತ ತಿಳಿಸ್ತು. ಹಾಗಾಗಿ ನಾನು ಇಷ್ಟು ತೊಗೊಂಬಂದೆ. ಇದು ಒಂದಿದೆ ನೋಡಿ, ಇದು ಫುಲ್ಲು ಗ್ರೀನ್ ಕಲರ್ ಇದೆ. ಇದು ಬಂದು ನಂದು ಜೋಮಾಲ ಸರಕ್ಕೆ ನಮ್ಮ ಅತ್ತೆಯವ್ರು ತೊಗೊಂಡಿದ್ದು. ನಂದು ಆಲ್ರೆಡಿ ಜೋಮಾಲ ಸರ ನಾನು ಇದೇ ಥರ ಪೆಂಡೆಂಟ್ ಹಾಕಿ ಒಂದು 2-3 ಇಯರ್ಸ್ ಆಯಿತು. ಕಲ್ಲರೂ ಹೋಗಿಲ್ಲ, ಏನೂ ಆಗಿಲ್ಲ, ತುಂಬ ಚೆನ್ನಾಗಿದೆ. ಈ ಸಲ ಬಂದಾಗ ಅವ್ರು ತೊಗೊಂಡ್ರು, ನಾನು ತೊಗೊತೀನಿ ಅಂತೇಳಿ. ಇದಕ್ಕೆ ಬಂದು ಪ್ರೈಸ್ ಬಂದು ಐ ಥಿಂಕ್ ಇದು 400 ಆ್ಯಂಡ್ ಚೇಂಜ್, 460 ರುಪೀಸ್ ಇದೆ. ಇದು ಹಾಕಿ ಪೋಣಿಸಿದ ಮೇಲೆ ಎಲ್ಲ ನಿಮಗೆ ಫೋಟೋಸ್ ಎಲ್ಲ ಹಾಕಿ ತೋರಿಸ್ತೀನಿ. ಮತ್ತು ತುಂಬ ಡಿಫ್ರೆಂಟಾಗಿರುತ್ತೆ, ಚೆನ್ನಾಗಿರುತ್ತೆ ನೋಡಿ. ಇದೇ ಥರ ಮುತ್ತಿನ ಹಾರಗಳು ತಂದಿರೋದು. ಮುತ್ತಿನ ಹಾರಕ್ಕೆ ಪೆಂಡೆಂಟ್ಗಳಾಕಿ ತೋರಿಸ್ತೀನಿ. ನಮ್ಮ ಅಕ್ಕ ಪೋಣಿಸ್ಕೊಂಡ್ರು ಅನ್ನಲ್ಲ, ಅದು ಬಂದು ಇದು ನಾನೇ ಹಾಕ್ಕೊಂಡಿದ್ದೆ ಅವತ್ತು ನೋಡಿ. ಈ ಥರ ಇದು ಮ್ಯಾಟ್ ಫಿನಿಶಿಂಗ್ ಹಾಕ್ಸ್ಕೊಂಡು ಅವ್ರು ಹಾಕ್ಸ್ಕೊಂಡಿದ್ದಾರೆ. ಇದು ನಮಗೆ ನೋಡಲಿಕ್ಕೆ ಒಂಥರ ಕಾಣುತ್ತೆ, ಬಟ್ ಇದು ಸ್ಯಾರಿ ಮೇಲೆ, ಡ್ರೆಸ್ ಮೇಲೆಲ್ಲ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಿಮಗೆ. ಹಾಗೆ ನಾನು ಸುಮ್ಮನೆ ಡ್ರೆಸ್ ಟಾಪ್ ಮೇಲೇ ಹೀಗೆ ಹಿಡಿದು ಪೆಂಡೆಂಟ್ ಹಿಡಿದು ನಿಮ್ಗೆ ಐಡಿಯಾ ಬರಲಿ, ಯಾಕಂದರೆ ಕಾಣಿಸಲ್ವಲ್ಲ. ಇದು ಕಲರ್ಫುಲ್ಲಾಗಿದೆ ಅಲ್ವಾ ಡ್ರೆಸ್ಸು, ಹಾಗಾಗಿ ಕಾಣಿಸ್ತಾ ಇಲ್ಲ ನೋಡಿ. ಇದನ್ನು ತುಂಬ ಕೂಡ ಚೆನ್ನಾಗಿದೆ, ಯಾಕಂದರೆ ಇದು ಕಲರ್ಫುಲ್ಲಾಗಿರೋದ್ರಿಂದ ವೈಟ್ ಕಲರ್ ಮುತ್ತಿಗೆ ಪೋಣಿಸಿದ್ರೆ ಇದು ಡಿಫ್ರೆಂಟಾಗಿರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಯಾಕೆಂದರೆ ನಾವು ಈ ಥರ ಎಲ್ಲ ಮಾಡಿಟ್ಕೊಂಡ್ರೆ ನಮ್ಗೆ ಯಾವ್ದು ಬೇಕೋ ಅದು ವೇರ್ ಮಾಡ್ಬೋದಲ್ವ. ಹಾಗಾಗಿ ಈ ಥರ ನಾನು ಒಂದೇ ಸರಿ ಹೋಗಿ ತೊಗೊಂಬಂದಿದ್ದೀನಿ. ನಮ್ಮ ಅತ್ತೆಯವರು ತೊಗೊಂಡ್ರು 2, ನಾನು 2 ತೊಗೊಂಡಿದ್ದೀನಿ. ಆಲ್ರೆಡಿ ನನ್ನ ಹತ್ರ ಒಂದು ಜೋಮಾಲ ಸರದಿದೆ, ನಾನು ಅದು ಹಾಕಿ ತೋರಿಸ್ತಿದ್ದೀನಿ. ಅದು ಇನ್ನೊಂದು ಸಲ ತೋರಿಸ್ತೀನಿ, ಮತ್ತೊಂದು ಸಲ ತೋರಿಸ್ತೀನಿ ರೀ ನೋಡಿ. ಈ ಥರ ನಮ್ಗೆ ಯಾವ್ಯಾವ ಕಲ್ಲರು ಯಾವ್ದ್ಯಾವ್ದಕ್ಕೆ ಬೇಕೋ ಆ ಥರ ಮ್ಯಾಚ್ ಮಾಡ್ಕೊಂಡು ತೊಗೊಂಡಿದ್ದೀವಿ. ಅದೆಲ್ಲ ತೊಗೊಂಡೋಗಿದ್ವು ನಾವು ಮುತ್ತೆಲ್ಲ. ಇದು ನಾನು ತೋರಿಸಿದ್ನಲ್ಲ ನಾನು ತೊಗೊಂಡೆ ಅಂತ, ಇದು ನಾನು ತೊಗೊಂಡಿರೋದು ಮುತ್ತಿನ ಹಾರಕ್ಕೆ. ಸ್ವಲ್ಪ ಪೆಂಡೆಂಟು ದೊಡ್ಡದಾಗಿದೆ, ಬಟ್ ಆದರೆ ಚೆನ್ನಾಗಿರುತ್ತೆ. ಇದು ನೋಡಿ, ನಾನು 2-3 ಇಯರ್ಸ್ ಆಯಿತು. ಇದು ನನ್ನ ಜೋಮಾಲ ಸರಕ್ಕೆ, ಅದು ಚಿನ್ನದ ಗುಂಡದು 5 ಗ್ರಾಮ್ ಇದೆ. ಇದಕ್ಕೆ ನಾನು ಬರೀ ಹಾಗೆ ಮಾಲೆ ಹಾಕ್ಕೊತಾ ಇದ್ದೆ ಯಾವಾಗ್ಲೂ. ಇದನ್ನು ಮದುವೆಲಿ ಮಾಡಿಸ್ಕೊಟ್ಟಿರೋದು. ಬಟ್ ಈ ಪೆಂಡೆಂಟ್ ನನಗೆ ಇವಾಗ ಡಿಫ್ರೆಂಟಾಗಿರಲಿ ಅಂತೇಳಿ ನಾನೀಗ ಪೆಂಡೆಂಟ್ ಪೋಣಿಸಿ ಹಾಕ್ಕೊಂಡಿರೋದು. ಇದು ತುಂಬ ಚೆನ್ನಾಗಿದೆ, 2-3 ಇಯರ್ಸ್ ಆಗಿದೆ, ಕಲರ್ ಕೂಡ ಹೋಗಿಲ್ಲ, ಏನೂ ಆಗಿಲ್ಲ. ಸ್ಯಾರಿ ಮೇಲೆ ವೇರ್ ಮಾಡಿದ್ರೆ ಮಾತ್ರ ಸೂಪರಾಗಿದೆ, ಸಖತ್ತಾಗಿ ಕಾಣಿಸುತ್ತೆ. ನೀವೇ ನೋಡ್ತಾ ಇರ್ಬೋದು ನೋಡಿ, ತುಂಬ ಚೆನ್ನಾಗಿ ಕಾಣುತ್ತೆ. ಯಾಕಂದರೆ ಕೆಲವ್ರಿಗೆ ಐಡಿಯಾ ಇರಲ್ಲ ಅಲ್ವಾ, ಅದಕ್ಕೆ. ಹಾಗಾಗಿ ನಾವು ಹೇಗೆ ಆರ್ಟಿಫಿಷಿಯಲಲ್ಲೂ ಕೂಡ ಚಿನ್ನ ಮಿಕ್ಸ್ ಮಾಡ್ಕೊಂಡೆ, ಇದು ಚಿನ್ನದ್ದೇನೆ, ಇದಕ್ಕೆ ಇದಕ್ಕೊಂದು ಪೋಣಿಸೋಣ ಅಂತಲೇ ತಂದಿದ್ದೀನಿ. ಅದು ನಮ್ಮ ಅತ್ತೆಯವ್ರದ್ದು ನೋಡಿ. ಹೇಗಿದೆ ಕಲೆಕ್ಷನ್ಗಳು ಅಂತ ಹೇಳಿ, ದಯವಿಟ್ಟು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.